ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ 12 ವರ್ಷಗಳ ಜನಪರ ಆಡಳಿತವನ್ನು ಜನರಿಗೆ ತಲುಪಿಸಲು ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಅದರ ಅಂಗವಾಗಿ ಶ್ರೀನಿವಾಸಪುರ ತಾಲೂಕಿನ ಯನಮರೇಪಲ್ಲಿಯಲ್ಲಿ ಬೆಳ್ಳಂಬೆಳಗ್ಗೆಯೇ ಸೇರಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ದೇವಸ್ಥಾನದ ಆವರಣ ಶುಚಿಗೊಳಿಸಿ ಸ್ವಚ್ಛ ಭಾರತ ಮತ್ತು ಹಸಿರು ಭಾರತದ ಸಂದೇಶ ಸಾರಿದರು. ಬಿಜೆಪಿ ಶ್ರೀನಿವಾಸಪುರ ಮಂಡಲಾಧ್ಯಕ್ಷ ಆರ್.ಎನ್. ಚಂದ್ರಶೇಖರ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿ ಮತ್ತು ಜನಕಲ್ಯಾಣಕ್ಕಾಗಿ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಎಂದರು. ಭಾರತ ದೇಶಾದ್ಯಂತ ಸ್ವಚ್ಛತಾ ಆಂದೋಲನ, ಗಿಡ ನೆಡುವಿಕೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ವೈಭವವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಪೂರೈಕೆ ಸಂಬಂಧ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಏರ್ಪಾಡು ಮಾಡಿಕೊಂಡಿದ್ದೀವಿ. ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ಗೌರವಾನ್ವಿತ ಸ್ಥಾನ ಗಳಿಸಿದೆ. ಆರೋಗ್ಯ, ಶಿಕ್ಷಣ, ಕೃಷಿ ಹಾಗೂ ಮಹಿಳಾ ಸಬಲೀಕರಣಕ್ಕಾಗಿ ಅನೇಕ ಮಹತ್ವದ ಯೋಜನೆಗಳನ್ನು ತಂದಿದ್ದಾರೆಂದರು. ನಿಕಟಪೂರ್ವ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ, ಡಾಕ್ಟರ್ ವೇಣುಗೋಪಾಲ್ 2014ರಿಂದ ಇಂದಿನವರೆಗೆ ದೇಶದ ಆರ್ಥಿಕತೆ ಅತ್ಯಂತ ಬಲಿಷ್ಠಗೊಂಡಿದೆ. ಜನ್ಧನ್, ಆಯುಷ್ಮಾನ್ ಭಾರತ್, ಜಲ್ ಜೀವನ್ ಮಿಷನ್, ಕಿಸಾನ್ ಸಮ್ಮಾನ್ ನಿಧಿಯಂತಹ ಯೋಜನೆಗಳು ಕೋಟ್ಯಾಂತರ ಜನರ ಜೀವನ ಬದಲಾಯಿಸಿವೆ. ಡಿಜಿಟಲ್ ವ್ಯವಸ್ಥೆಯಿಂದಾಗಿ ಇಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಬಿದ್ದು ಸರ್ಕಾರದ ಹಣ ನೇರವಾಗಿ ಫಲಾನುಭವಿಗಳ ಖಾತೆ ಸೇರುತ್ತಿದೆ. ರಕ್ಷಣೆ ಹಾಗೂ ಮೂಲಸೌಕರ್ಯದಲ್ಲೂ ಭಾರತ ಇಂದು ಆತ್ಮ ನಿರ್ಧಾರವಾಗಿದೆ ಎಂದರು. ರೈತರಿಗೋಸ್ಕರ ಕೃಷಿ ಸನ್ಮಾನ್ ಯೋಜನೆ ಮುಖಾಂತರ ಪ್ರತಿಯೊಬ್ಬ ರೈತನಿಗೂ ಸಹಿತ ಯಾರ್ಯಾರಿಗೆ ಏನು ಸಣ್ಣ ಪ್ರಮಾಣದ ಜಮೀನಿದೆ ಅವರಿಗೆ ನೇರವಾಗಿ ವರ್ಷಕ್ಕೆ 6,000 ರೂಪಾಯಿ ಅವರ ಅಕೌಂಟ್ಸ್ಗೆ ನಿರಂತರವಾಗಿ ಏನು ಡೆಬಿಟ್ ಕ್ರೆಡಿಟ್ ಆಗೋದು ಮುಖಾಂತರ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋ ಮುಖಾಂತರ ರೈತರಿಗೆ ಒಂದು ಆರ್ಥಿಕ ಸಬಲತೆಯನ್ನು ಕೊಟ್ಟಿದ್ದಾರೆ. ರಸಗೊಬ್ಬರಗಳ ಬೆಲೆನೂ ಸಹಿತ ಸಬ್ಸಿಡಿ ಕೊಡೋ ಮುಖಾಂತರ ನಿಯಂತ್ರಣದಲ್ಲಿಟ್ಟಿದ್ದಾರೆ. ಉತ್ತಮ ಗುಣಮಟ್ಟದ ಬೀಜಗಳು ಪ್ರತಿಯೊಬ್ಬರಿಗೂ ಸಿಗೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಮೋಘವಾದ ಸಾಧನೆ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಭದ್ರತೆ ವಿಷಯದಲ್ಲಿ ಬಂದಾಗ ಆಂತರಿಕ ಗಲಭೆಗಳು ಬಹುಶಃ ಈ 12 ವರ್ಷದಲ್ಲಿ ಯಾವುದೇ ಒಂದು ಆಂತರಿಕ ಗಲಭೆಗಳಾಗಲಿ ಭಯೋತ್ಪಾದಕ ಚಟುವಟಿಕೆಗಳಾಗಲಿ ಎಲ್ಲೂ ಅಷ್ಟರ ಮಟ್ಟಿಗೆ ದೇಶದಲ್ಲಿ ಕಾಣಿಸ್ಕೊಂಡಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ದೇಶದ ಒಂದು ದೃಢ ನಾಯಕತ್ವ. ಅದ್ರ ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಗಡಿಗಳು ಸಹಿತ ಮೊದಲು ಕಂಪೇರ್ ಮಾಡಿದ್ರೆ ತುಂಬ ಸೇಫ್ಟಿಯಾಗಿ ಯಾವುದೇ ಒಂದು ನುಸುಳುಕೋರರು ದೇಶಕ್ಕೆ ಎಂಟ್ರಿ ಆಗದಿರ, ಭಯೋತ್ಪಾದಕರು ದೇಶಕ್ಕೆ ಎಂಟ್ರಿ ಆಗದಿರ ವಿಶೇಷವಾದ ಮುತುವರ್ಜಿನ ನಮ್ಮ ಮೋದಿ ನಾಯಕತ್ವ ದೇಶದ ಜನತೆ ಕೊಟ್ಟಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.